ಮುಂಜಾನೆ ಸೂರ್ಯೋದಯ ಆಗುತ್ತಿತ್ತು. ಕೋಳಿ ಜೋರಾಗಿ ಕೂಗುತ್ತಾ ಎಲ್ಲರನ್ನೂ ಎಚ್ಚರ ಮಾಡ್ತಿತ್ತು. ಮುನ್ನ ಬೆಳಗ್ಗೆ ಬೇಗ ಎದ್ದು ಮನೆಯೊಳಗೆ ನಿಧಾನವಾಗಿ ನಡೆದು ಹಲ್ಲು ಉಜ್ಜಿದ, ಮುಖ ತೊಳೆದು ತಾಜಾತನ ತಂದುಕೊಂಡ. ಬಿಸಿ ಬಿಸಿ ಚಹಾ ಕುಡಿದು ಸ್ವಲ್ಪ ಉಷ್ಣತೆಯನ್ನು ಅನುಭವಿಸಿದ. ನಂತರ ಹಸುವಿಗೆ ಹುಲ್ಲು ಹಾಕಿ ಹಾಲು ಕರೆಯಲು ಸಿದ್ಧ ಮಾಡಿಕೊಂಡ. ಹಾಲು ಕರೆದ ನಂತರ ಹಸುವಿನ ಜೊತೆಗೂಡಿ ಕಾಡಿನ ಕಡೆಗೆ ನಿಧಾನವಾಗಿ ಹೆಜ್ಜೆ ಹಾಕಿದ. ಆ ಬೆಳಗಿನ ಶಾಂತತೆಯಲ್ಲಿ ಮುನ್ನನ ದಿನ ಶುರುವಾಗಿತ್ತು. ಸೂರ್ಯ ಹತ್ತುತ್ತಿತ್ತು. ಆದರೂ ಬುಟ್ಟು ಇನ್ನು ಗಾಢವಾದ ನಿದ್ರೆಯಲ್ಲಿ ಜೋರಾಗಿ ಗೊರಕೆ ಹೊಡೆಯುತ್ತಿದ್ದ. ಮೇಲಿಂದ ಹಾರುತ್ತಿದ್ದ ಹಕ್ಕಿಗಳು ಚಿಲಿಪಿಲಿ ಅನ್ನೋ ಸದ್ದು ಮಾಡುತ್ತಿದ್ದವು. ಮರದ ಎಲೆಗಳ ಮೇಲೆ ಜಮಾಯಿಸಿದ್ದ ಮಂಜಿನಾನಿಗಳು ಮಳೆಯಂತೆ ಕೆಳಗೆ ಬೀಳುತ್ತಿದ್ದವು. ಇತ್ತ ಮುನ್ನ ತನ್ನ ಹಸುವಿನ ಜೊತೆಗೆ ನಿಧಾನವಾಗಿ ಕಾಡಿನ ಮಧ್ಯಕ್ಕೆ ಬರುತ್ತಿದ್ದ. ಅದೇ ಕ್ಷಣದಲ್ಲಿ ಒಂದು ಹಕ್ಕಿ ಜೋರಾಗಿ ಕೂಗಿತು. ಅಷ್ಟರಲ್ಲಿ ಬುಟ್ಟು ಗಾಬರಿಯಿಂದ ನಿದ್ರೆಯಿಂದ ಎದ್ದು ಬಿಟ್ಟ. ಸ್ವಲ್ಪ ಭಯಪಟ್ಟ. ಸುತ್ತಲೂ ನೋಡಿದ, ಯಾರೂ ಕಾಣಲಿಲ್ಲ. ಆಮೇಲೆ ಅಲ್ಲೇ ಕುಳಿತೆ ಹಸಿರು ಎಲೆ ಒಂದನ್ನು ಕೈಗೆ ತೆಗೆದುಕೊಂಡು ಕಣ್ಣು ಮುಚ್ಚಿಕೊಂಡು ಆಟವಾಡಿದ. ಸ್ವಲ್ಪ ಹೊತ್ತಿನ ನಂತರ ಸಾಕು ಅನಿಸಿತು. ಬ್ರಷ್ ಮಾಡಿ ಮುಖ ತೊಳೆಯಲು ಹೋಗಿ ನೀರಿನ ಜೊತೆಗೆ ಆಟವಾಡುತ್ತಾ ಸ್ವಲ್ಪ ಸಮಯ ಕಳೆಯಿತು. ಆ ಸಮಯದಲ್ಲೇ ಬುಟ್ಟುವಿನ ಹೊಟ್ಟೆ ಗುರುಗುರು ಅನ್ನೋ ಸದ್ದು ಮಾಡಿತು. ತನ್ನ ಹೊಟ್ಟೆಯನ್ನು ತಟ್ಟಿಕೊಂಡು ಯಾಕೋ ಇವತ್ತು ಬೇಗ ಹಸಿವಾಗ್ತಿದೆ, ಏನಾದರೂ ತಿನ್ನಬೇಕು ಅಂತ ಅಂದುಕೊಂಡ. ಅದೇ ಕ್ಷಣದಲ್ಲಿ ಮುನ್ನ ಬರುತ್ತಿದ್ದನ್ನು ಕಂಡು ಬುಟ್ಟು ಓಡುತ್ತಾ ಮುನ್ನನ ಬಳಿಗೆ ಬಂದು ತನ್ನ ಮಾತನ್ನು ಆರಂಭಿಸಿದ. ಏನ್ ಮುನ್ನ, ಇವತ್ತು ಇಷ್ಟು ಬೇಗ ಬಂದಿದ್ದೀಯಾ? ಮುನ್ನ ನಗುತ್ತಾ ಹೇಳಿದ, ಏನಿಲ್ಲ, ಸುಮ್ಮನೆ ನಿನ್ನ ನೋಡಬೇಕು ಅನ್ನಿಸ್ತು, ಅದಕ್ಕೆ ಬೇಗ ಬಂದೆ. ಅದನ್ನು ಕೇಳಿ ಬುಟ್ಟು ಹೋ ಅಂತ ಸ್ವಲ್ಪ ರಾಗ ಮಾಡಿ ಹೇಳಿದ. ಮತ್ತೆ ತಕ್ಷಣ ಗಂಭೀರವಾಗಿ ಹೇಳಿದ, ಮುನ್ನ, ನಾನಿವತ್ತು ಸೀರಿಯಸ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಮುನ್ನ ಇನ್ನೂ ಜೋರಾಗಿ ನಗುತ್ತಾ ಕೇಳಿದ, ಹೌದಾ, ಸೀರಿಯಸ್ ಅಂದರೆ ಏನು? ಅಷ್ಟರಲ್ಲಿ ಬುಟ್ಟು ಒಳಗೊಳಗೆ ಕೋಪ ಮಾಡಿಕೊಂಡು, ನಗ್ಬೇಡ ನೀನು, ನಿಂಗೆ ಸೀರಿಯಸ್ ಅನ್ನೋದೇ ಗೊತ್ತಿಲ್ಲ. ಆದರೆ ಅದೇ ಕ್ಷಣದಲ್ಲಿ ತಾನು ಸೀರಿಯಸ್ ಆಗಿರಬೇಕು ಅನ್ನೋದೇ ಮರೆತು ಮುನ್ನನ ಜೊತೆ ಅಡಿಗೆ ಮಾಡಬೇಕು ಅನ್ನೋ ಯೋಚನೆ ಬುಟ್ಟುವಿನ ತಲೆಗೆ ಬಂತು. ಬುಟ್ಟು ತಾನೇ ತಾನಾಗಿ ನಿಂತುಕೊಂಡು, ಸೀರಿಯಸ್ ಲೈಫ್ ನಾಳೆ ನೋಡೋಣ, ಇವತ್ತು ಕುಕ್ಕಿಂಗ್ ಮಾಡೋಣ ಅಂತ ಮನಸ್ಸಿನಲ್ಲೇ ತೀರ್ಮಾನ ಮಾಡಿಕೊಂಡ. ಮುನ್ನ, ನಾವಿವತ್ತು ಅಡುಗೆ ಮಾಡ್ಕೊಳ್ಳೋಣವಾ? ನನಗೆ ಯಾಕೋ ಇವತ್ತು ಅಡುಗೆ ಮಾಡಬೇಕು ಅನ್ನಿಸ್ತದೆ. ನಿಂಗೆ ಅಡುಗೆ ಮಾಡೋಕ್ಕೆ ಬರುತ್ತಾ ಬುಟ್ಟು? ಅಡುಗೆ ಮಾಡೋಕ್ಕೆ ಬರಲ್ಲ, ಆದರೆ ಮಾಡಿರೋದನ್ನ ತಿನ್ನೋಕ್ಕೆ ಪಕ್ಕಾ ಬರುತ್ತೆ. ನಾನು ಯಾವತ್ತೂ ಅಡುಗೆ ಮಾಡಿಲ್ಲ, ಬಟ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಸರಿ, ಹಾಗಿದ್ರೆ ಯಾವ ಅಡುಗೆ ಮಾಡೋಣ? ನಿಂಗೇನು ಇಷ್ಟ ಆಗುತ್ತೋ ಹೇಳು. ಹೆಂಗಿದ್ರು ನೀನು ಕ್ಯಾರೆಟ್ ತಿಂತೀಯ, ವೆಜಿಟೇಬಲ್ಸ್ ಅಂದರೆ ನಿಂಗೆ ಇಷ್ಟ. ಸೊ ವೆಜಿಟೇಬಲ್ ಕರಿ, ರೋಟಿ ಮತ್ತು ರೈಸ್ ಮಾಡೋಣವಾ? ಏನು ಮುನ್ನ ನೀನು, ನನಗೆ ಪಿಜ್ಜಾ, ಬರ್ಗರು, ಐಸ್ ಕ್ರೀಮು ತಿನ್ನಬೇಕು ಅನ್ನಿಸ್ತಿದೆ. ನೀನು ನೋಡಿದ್ರೆ ರೊಟ್ಟಿ, ಕರಿ, ಅನ್ನ ಸಾಂಬಾರು ಅಂತೀಯ. ನಂಗೆ ಬೇಡ ಮುನ್ನ. ಸರಿ, ಈಗೇನು ಮಾಡಬೇಕು? ಓಕೆ, ಪಿಜ್ಜಾ ಮಾಡೋಣವಾ? ಪಿಜ್ಜಾ ಮಾಡೋಣ. ಸರಿ, ಪಿಜ್ಜಾಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲದನ್ನು ಮೊದಲು ತೊಗೊಂಡು ಬರೋಣ. ಅಷ್ಟರಲ್ಲಿ ಮಿಣಿ ಬರ್ತಾಳೆ. ನೋಡ್ ಮುನ್ನ, ಮಿಣಿ ಬರ್ತಿದ್ದಾಳೆ. ಕೈಯಲ್ಲಿ ಎಷ್ಟು ದೊಡ್ಡ ಟೊಮೊಟೊ ಇದೆ. ಏ ಮಿಣಿ, ನೀನು ಮೇಲಿಂದ ಎಲ್ಲ ಕೇಳಿಸ್ಕೊಂಡು ಕಾಸ್ಟ್ಯೂಮ್ ಹಾಕ್ಕೊಂಡು ಬಂದಿದ್ದೀಯಾ? ಸರಿ, ಎಲ್ಲರೂ ಹೋಗಿ ಪಿಜ್ಜಾಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಬರೋಣ.
ಅಯ್ಯೋ ದೇವ್ರೇ, ಆ ಮಿಣಿ ನೋಡಿದ್ರೆ ಅಷ್ಟು ದೊಡ್ಡ ಟೊಮೊಟೊನ ಎಷ್ಟು ಚಂದ ತಂದಿದ್ದಾಳೆ. ಆದರೆ ನಂಗೆ ಇದನ್ನು ಎತ್ತೋಕೆ ಆಗ್ತಿಲ್ಲ. ಹೆವೇ ಇದೆ ಗುರು, ಹೇಗೆ ತೊಗೊಂಡೋಗ್ಲಿ ಇದನ್ನ? ಅವರಿಬ್ಬರು ಬರೋ ಅಷ್ಟೊತ್ತಿಗೆ ಅಡುಗೆಗೆ ಬೇಕಾದ ಕಟ್ಟಿಗೆ ಕಡಿಬೇಕು ನಾನು. ಇವತ್ತು ಪಿಜ್ಜಾ ಮಾಡ್ತೀವಿ ಅಂದಮೇಲೆ ಗೋಧಿ ಹಿಟ್ಟು ಬೇಕೇ ಬೇಕು. ಬೇಗ ಹೋಗೋಣ. ಅಡುಗೆಗೆ ಬೇಕಾದದ್ದೆಲ್ಲ ಬೇಗ ತೊಗೊಂಡು ಬರೋಣ. ಅವರಿನ್ನೂ ಬಂದಿರಲ್ಲ ಅನಿಸುತ್ತೆ, ಸೊ ನಿಧಾನಕ್ಕೆ ಹೋಗೋಣ. ಮೇನ್ ಇಂಗ್ರೀಡಿಯೆಂಟ್ಸ್ ಇಲ್ಲ ಅಂದರೆ ಹೇಗೆ ಮಾಡ್ತಾರೆ ಪಿಜ್ಜಾ ಅವರು? ಅಯ್ಯೋ ದೇವ್ರೇ, ನನಗೆ ಪಿಜ್ಜಾ ಬೇಕಿತ್ತ? ಸುಮ್ಮನೆ ಕ್ಯಾರೆಟ್ ತಿಂದಿದ್ರೆ ಹಾಕ್ತಿತ್ತು ಅನ್ನಿಸ್ತದೆ. ಯಾರು ಎತ್ತುತ್ತಾರೆ ಇದನ್ನು? ಹೋ, ಬಂದ್ಬಿಟ್ಟಿದ್ದಾರೆ. ಫೈನಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಸಿಕ್ಕಿವೆ. ಈಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಣ. ಬೇಗ ಮಾಡೋ ಮುನ್ನ ನನಗೆ ಈಗಲೇ ಎಲ್ಲ ತಿನ್ಬೇಕು ಅನ್ನಿಸ್ತಿದೆ. ಅಯ್ಯೋ, ಪಿಜ್ಜಾ ಮಾಡಬೇಕು, ವೇಟ್ ಮಾಡು. ಸ್ಮೆಲ್ ಎಷ್ಟು ಚಂದ ಬರ್ತಿದೆ ಮುನ್ನ. ಚೀಸ್ ಸಾಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಪಿಜ್ಜಾ ರೆಡಿ. ನಾನು ಕಟ್ ಮಾಡ್ತೀನಿ ಮುನ್ನ. ನೀನು ಯಾಕೆ ಪಿಜ್ಜಾ ಶಾಪ್ ಓಪನ್ ಮಾಡಬಾರ್ದು? ನಾನು ಮಿಣಿ ಡೈಲಿ ಬರ್ತೀವಿ. ಮೊದಲು ಕೊಡು, ಟೇಸ್ಟ್ ನೋಡೋಣ. ವಾವ್ ಮುನ್ನ, ಸೂಪರಾಗಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಥ್ಯಾಂಕ್ ಯು ಮುನ್ನ. ಪಿಜ್ಜಾ ಚೆನ್ನಾಗಿತ್ತಲ್ವಾ? ಅಂತೂ ಇಂತೂ ಇವತ್ತು ಪಿಜ್ಜಾ ಮಾಡ್ಕೊಂಡ್ವಿ. ಐ ಆಮ್ ಹ್ಯಾಪಿ. ಇದಾಗಿತ್ತು ನಮ್ಮ ಇವತ್ತಿನ ಕುಕ್ಕಿಂಗ್ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.